ಬರೋ ಗಂಟ ಅದನ್ನು ಬೆಕ್ಕನ್ನ ಹುಷಾರಾಗಿ ನೋಡ್ಕೊಮ್ಮ ಅದ್ರ ಪಡಕ. ಓ ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನಗೆ ಇವತ್ತೊಂದು ಬೆಕ್ ಸಿಕ್ತು ಗಾಯ್ಸ್. ನಮ್ಮ ಮನೆ ಮುಂದೆ ಖಾಲಿ ಜಾಗ ಇದೆ. ಆ ಜಾಗದಲ್ಲಿ ಮಿಯೋ 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 ಅಂತ ಇತ್ತು. ಬರಲಿ ಬೈಲಿ ಮಿಯೋ 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 ಅಂತ ಇತ್ತು. ನಾನಂತೂ ಓಡೋಗಿ ಎಲ್ಲೋ ಪಾಪ ನಾಯಿಗಳೆಲ್ಲೋ ಕಚ್ಚಾಗಿ ಬರ್ತಾಯಿದೆ, ಅದಕ್ಕೆ ಜೋರಾಗಿ ಬಡ್ಕೊತಾ ಇದೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ಆಮೇಲೆ ಮೇಲೆಯಿಂದ ಕೆಳಗಡೆ ಹೋದೆ, ಲೈಟ್ ಹಾಕ್ಕೊಂಡು ಹೋದೆ, ಪಾಪ ನನ್ನ ಹತ್ರಕ್ಕೆ ಬಂತು. ಈಗ ಮನೆಗೆ ಕರ್ಕೊಂಡ್ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಬೆಕ್ಕು. ಏಯ್ ಒಂದ್ಸಲ ಆಯ್ ಅಂದ್ಬಿಡು ಎಲ್ಲರಿಗೂ, ಮಿಯೋ ಅಂದ್ಬಿಡು. ಮಿಯೋ ಅನ್ನ ಅನ್ನು ಮಿಯೋ ಅನ್ನು ಇನ್ನೊಂದ್ಸಲ ಅನ್ನು ಮಿಯೋ ಅನ್ನು. ಹಾಂ ಅಂತ. ನನಗೆ ಬೆಕ್ಕುಗಳಂದರೆ ತುಂಬ ಇಷ್ಟ ಗಾಯ್ಸ್. ಬೆಕ್ಕು ಮತ್ತು ನಾಯಿ ಅಂದರೆ ಪಾರಿವಾಳ ಅವೆಲ್ಲ ಅಂದರೆ ನನಗೆ ತುಂಬ ಇಷ್ಟ. ಇಲ್ಲೋಡಿಲ್ಲ ಬೈಲಿ ಬಾರಲ್ಲಿ ಬಾರ ಬೈಲಿ ಎಕ್ಕು ಮೇಲೆ ಬಾ ಮುಲ್ಕರಲ್ಲಿ ಏನಾ ಹಂಗೆಲ್ಲ ಮಾಡ್ಕೊಡು. ಸೈಲೆಂಟಾಗಿರು. ಬರ ಇಲ್ಲಿ. ಅಯ್ಯೋ ಸಿಗ್ತಾನೆ ಅಲ್ಲ ಗುರು. ಬಾಯ್ ಬಾ ಬರಲಿ ಬರ ಪಾಪ ಕೊನೆಗೆ ಹಿಡ್ಕೊಂಡೆ ಗಾಯ್ಸ್. ಇದು ಕಾಲು ಇಕ್ಕೋದಕ್ಕೆ ಹಾಲೆಲ್ಲ ಬಿಸಿ ಮಾಡಿ ಇಕ್ಕೊಂಬಂದಿದ್ದೀನಿ. ಇದಕ್ಕೆ ಇಕ್ಕೋದಕ್ಕೆ ಇದನ್ನ ಇಟ್ಕೋಬೇಕಂದ್ರೆ ಎಷ್ಟು ಕಷ್ಟ ಆಯಿತು. ಇವತ್ತೇ ಸಿಕ್ಕಿರೋದು ಇದು ಹಾಲು. ಇದು ಬಿಸಿ ಆಯ್ತು ಇರೋ ನೋಡ್ಬಿಡ್ತಿದ್ಲಿ. ಕುಡಿ. ನನ್ನ ಕಾಲದು ಮಾಡಬೇಡ ಹಂಗೆ. ಯಾವುದು ಆಗಲ್ಲ, ನಿಮ್ಮ ಜೊತೆಗೆ ಆಟ ಆಡ್ಕೊಂಡಿದ್ರೆ ಅಷ್ಟೇ. ನಮಗೆ ಹೌದು. ಇದಕ್ಕೇನು ಹೆಸರಿಕ್ಕೋದು? ಮುದ್ದಾದ ಮೂತಿ ಮನಸ್ಸು ಮರಕೋತಿ. ಬರೋ ಗಂಟ ಅದನ್ನು ಬೆಕ್ಕನ್ನ ಹುಷಾರಾಗಿ ನೋಡ್ಕೊಮ್ಮ. ಅದ್ರ ಪಡಕದಿರ್ತದೆ ಬಿಡ. ಅದು ಎಷ್ಟು ದಿನ ಇರ್ತದೆ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳೋಣ. ಅನ್ನ ಹಾಕಿದ್ದಾನೆ. ಇವಾಗ ಆಫೀಸ್ಗೋತೀನಿ ಒಂದ್ಸಲ. ಇಡ್ಲಿ ನೋಡ್ಕೊಂಡು ಹೋಗ್ತೀನಿ. ಬರ ಚಿಕನ್ ಇಡ್ಲಿ ಚಿಕನ್. ಬೈ ಆಚೆ ಹೋಗ್ಬಿಟ್ಟಿದ್ದೆ ಮೊನ್ನೆ. ಹೋಗಲ್ಲ. ಅದ್ರ ಜೊತೆಗೆ ಆಟ ಆಡ್ಕೊಂಡಿರ ನೀನು. ಲೇ ಇಡ್ಲಿ 2 ಇಡ್ಲಿ ಸಾಕಾ? ತಿನ್ಬೇಕಮ್ಮ. ಸಾಕು ಆಫೀಸ್ ಟೈಮ್ ಆಯಿತು. ಬಾಯ್. ನಾನು ಸ್ಟಾಪಾಗಿ ನೀರು ಕುಡಿತೀನಿ. ನೀರು ಕುಡಿದ್ಬಿಟ್ರೆ ಸಮಾಧಾನ. ಆ್ಯಕ್ಚುಲಿ ಅವನಿಗೆ
ಬೆಕ್ಕದು ಇಷ್ಟ. ಬೆಕ್ಕು ಅನ್ನೋದಕ್ಕಿಂತ ಪ್ರಾಣಿಗಳಂದರೆ ತುಂಬಾ ಇಷ್ಟ. ಅಯ್ಯೋ ನಾಯಿನ ತರ್ತೀನಿ ಅಂತಾನೆ, ಕೋಳಿಗಳು ಸಾಕಬೇಕು ಅಂತಾನೆ, ಬೋಲೆ ಇಷ್ಟ ಅವ್ನಿಗೆ ಪ್ರಾಣಿಗಳು. ಒಂದಿನ ಏನಾಯಿತು ಅಂದರೆ, ಈ ಕೆರೆ ಹತ್ರ ಎಲ್ಲೋ ಆಮೆ ಸಿಕ್ಬಿಟ್ಟೈತೆ. ಎತ್ಕೊಂಡು ಮನೆಗೆ ಬಂದ್ಬಿಟ್ಟಿದ್ದಾನೆ. ಓ ನಿನ್ನ ಅಣ್ಣ ಹೋದ ಆಫೀಸ್ಕ. ಹಾಗಾಗಿ ಅವನು ಏನೇ ಒಂದಾಗಲಿ, ಅವಾಗ ಚಿಕ್ಕ ಹುಡುಗನಿಂದ ಅಷ್ಟೇ, ಏನನ್ನ ಸಿಕ್ಕಾಗಿಲ್ಲ, ಗಿಣ್ಣಿ ಆಗಲಿ, ಆಮೇಲೆ ಪಾರಿವಾಳಗಳು, ಆಮೇಲೆ ಆ್ಯಕ್ಚುಲಿ ಪ್ರಾಣಿಗಳಂದರೆ ಆ್ಯಕ್ಚುಲಿ ಅವ್ರಿಗೆ ತುಂಬ ಇಷ್ಟ. ಪ್ರಾಣಿಗಳಂದರೆ ನೋಡಿದೇವ್ರ ಬೇಕು. ಇರ್ವಾ ಕಣ್ಣಾಗ ಗೀಸೈತೆ, ಕ್ಲೀನ್ ಮಾಡೋಣ ಬಾ. ನಿನ್ನ ಅಣ್ಣ ಹೇಳ್ಬಿಟ್ಟವೈತೆ ಚೆನ್ನಾಗಿ ನೋಡ್ಕೊಂತ, ನಾನು ಚೆನ್ನಾಗಿ ನೋಡ್ಕೋಬೇಕು ಬಾ. ಕಮ್ 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 ಕಮ್. ಆ್ಯಕ್ಚುಲಿ ಒಂದಿನ ಏನಾಯಿತು ಅಂದರೆ, ಮನೆಗೆ ನಾಯಿ ಅಂದ್ಬಿಟ್ಟು ನರಿನೇ ಹಿಡ್ಕೊಂಬಂದ್ಬಿಟ್ಟಿದ್ದಾನೆ. ಅದು ರಾತ್ರೆಲ್ಲ ಗೊತ್ತಲ್ಲ ನರಿ ಹೆಂಗೆ ಕುಗ್ತೈತೆ ಅಂತ, ಅದು ನಾಯಿ ಪಿಳ್ಳೆ ಅನ್ಕೊಬಿಟ್ಟವನೆ ಅವನು. ಅದು ನೋಡಿದ್ರೆ ನರಿ. ಆಮೇಲೆ ನಮ್ಮ ಮನೆಯವ್ರು ಬೆಳಗ್ಗೆ ಹೋಗ್ಬಿಟ್ಟು ನೋಡಿದ್ರೆ ನರಿ ಅದು ತಂದು ಕಟ್ಟಾಕ್ಬಿಟ್ಟವನೆ. ಆಮೇಲೆ ಸರಿ ಅಂದ್ಬಿಟ್ಟು ಬಿಟ್ಬಿಟ್ರಪ್ಪ. ನರಿ ಅಂಥ ಕೆಲಸಗಳೆಲ್ಲ ಫಸ್ಟು ಚಿಕ್ಕ ವಯಸ್ಸಿನಿಂದ ಮಾಡಿದ್ದಾನೆ. ಆ್ಯಕ್ಚುಲಿ ಪ್ರಾಣಿಗಳಂದರೆ ತುಂಬ ಇಷ್ಟ. ಇವಾಗೂ ನಾಯಿ ತತ್ತೀನಿ ಅಂತಾನೆ. ನಾವು ಬೇಡ ನೋಡಿ, ಇದು ಆಕಸ್ಮಿಕವಾಗಿ ಪಾಪ ಮಿಯೋ 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 ಅಂತ ಇತ್ತು ಆ ಬೈಲಲ್ಲಿ. ನನಗೆ ದಿಗ್ಲಿಕ್ಸ್ತೀಯಾ? ಹಾಯ್ ಬಚ್ಚಬೇಕು. ಓ ಎಷ್ಟು ಚೆನ್ನಾಗಿ ಆಟ ಆಡ್ತೈತೆ. ಇಲ್ಲಿ ಹಿಡಿಯೋಕೆ ರೂಢಿ ಮಾಡಬೇಕು. ನೋಡೋದು ಅಲ್ಲೋಡು ಪರಿಚಯ ಅದು ಹೋಯ್ತು ಸೋಪಾಗ್ಲಲ್ಲ, ಹೋಗ್ಲಿ ಬಿಟ್ಟು ಪರಿಚಯ ಆಗ್ತದೆ. ನೋಡ್ದ ಎಂತ ಆಟ ಆಡ್ತಾವ, ನೋಡ್ದ ಆಟ ನೋಡ್ರಿ ಅದು